ಇನ್ನು ಇದೆಲ್ಲದರ ನಡುವೆ ನೀರಿನ ದರ ಕೂಡ ಏರಿಕೆ ಮಾಡುವ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ವಿರೋಧ ಪಕ್ಷದವರು ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಬದಲಾಗಿ ಬಿಜೆಪಿ ಸರ್ಕಾರ ಇದ್ದಿದ್ರೂ ಕೂಡ ಈಗ ಆಯುಕ್ತರೇ ಹೇಳ್ತಾ ಇರೋ ರೀತಿಯಲ್ಲಿ 12 ವರ್ಷದಿಂದ ದರ ಏರಿಕೆ ಆಗಿಲ್ಲ, ದರ ಏರಿಕೆ ಮಾಡಲೇಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಬಿಜೆಪಿ ಸರ್ಕಾರ ಇದ್ದಿದ್ರೂ ಕೂಡ ದರ ಏರಿಕೆ ಆಗ್ತಿತ್ತೇನೋ. ಆದರೆ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಪಾಪರಾಗಿ ಹೋಗಿದೆ, ಬರ್ಬಾದಾಗಿ ಹೋಗಿದೆ. ಇದು ಪ್ರತಿಪಕ್ಷಗಳ ವಾದ. ಮಂಡ್ಯದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಲೇವಡಿ ಆಡಿದ್ದಾರೆ. ಗ್ಯಾರಂಟಿಗಳಿಗೆ ದುಡ್ಡಿಲ್ಲ, ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲ, ಹೀಗಾಗಿ ಎಲ್ಲವನ್ನ ಕೂಡ ದುಬಾರಿ ಮಾಡ್ತಿದ್ದಾರೆ. ಕೇಳಿಸ್ಕೊಳ್ಳಿ ಆರ್ ಅಶೋಕ್ ಅವರ ಕಿಡಿ ನುಡಿ. ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ, ಪಾಪರಾಗಿ ಬರ್ಬತ್ತಾಗ್ಬಿಟ್ಟಿದೆ. ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟಿದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತ. ಅವ್ರು ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಹೀಗೆ ಎಲ್ಲ ಥರ ಕರೆಂಟ್ ಬಿಲ್ ಹೆಚ್ಚಳ ಮಾಡಿದ್ರು. ಹೀಗೆ ಏರಿಸ್ತಾ ಈಗ ನೀರಿನ ದರನೂ ಏರಿಸಿದ್ದಾರೆ. ಇನ್ನು ಉಳಿದಿರೋದೇನು, ಗಾಳಿಗೆ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಔರಂಗಜೇಬ್ಗಿನ್ನ ಅಪ್ಪದಿವರು ಅಂತ ತೋರ್ಸೋಕೆ ಇನ್ನೇನು ಬೇಕಾಗಿಲ್ಲ. ಕೂಡ ಜಲಮಂಡಳಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಹಂತ ಹಂತವಾಗಿ ಚಿಂತಾಜನಕ ಅನ್ನೋ ಮಟ್ಟಿಗೆನೆ ಹೋಗ್ತಾ ಇದೆ. ಆರ್ಥಿಕ ವೆಚ್ಚವನ್ನು ಸುಧಾರಿಸಬೇಕು ಅಂತಂದ್ರೆ, ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅಂದರೆ ನೀರಿನ ದರವನ್ನು ಏರಿಕೆ ಮಾಡಲೇಬೇಕು ಅನ್ನೋ ಪ್ರಸ್ತಾವನೆ ಜಲಮಂಡಳಿಯಿಂದಲೇ ರಾಜ್ಯ ಸರ್ಕಾರದ ಮುಂದೆ ಹೋಗಿದೆ. ಗೃಹ ಬಳಕೆ ನೀರಿನ ಮೇಲೆ 30% 40%, 20-25 ಅಂತ ಹೇಳಿ ಸರ್ಕಾರ ನೆಗೋಷಿಯೇಟ್ ಮಾಡ್ತಾ ಇದೆ. ಜಲಮಂಡಳಿಯ ಅಂದಾಜಿನ ಪ್ರಕಾರ 30-40% ಏರಿಕೆ ಮಾಡಿದ್ರೆ ಮಾತ್ರ ಸಸ್ಟೈನ್ ಆಗಕ್ಕೆ ಸಾಧ್ಯ ಅನ್ನೋದು. ಆದರೆ ಇನ್ನೂ ನಿಖರವಾಗಿ ಎಷ್ಟು ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗಿಲ್ಲ. ಒಂದು ಅಂದಾಜಿನ ಪ್ರಕಾರ ಎನಿಥಿಂಗ್ ಬಿಟ್ವೀನ್ 30-40% ಏರಿಕೆ ಆಗಬಹುದು. ಗೃಹ ಬಳಕೆ ಅಂದರೆ ಪ್ರತಿದಿನ ನಿಮಗೇನು ಕಾವೇರಿ ವಾಟರ್ ಬರ್ತಾ ಇದೆ, ಅದಕ್ಕೆ ಬಿಲ್ ಬರ್ತಾ ಇದೆ, ಆ ಬಿಲ್ನ ಮೇಲೆ 30-40% ಏರಿಕೆ ಆಗೋ ಸಾಧ್ಯತೆ ಇದೆಯಂತೆ. ಇನ್ನು ವಾಣಿಜ್ಯ ಬಳಕೆಯ ನೀರಿನ ದರದಲ್ಲಿ 45% ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಮೂಲಗಳು. ಜಲಮಂಡಳಿ ಅಧಿಕಾರಿಗಳ ವರದಿಯಲ್ಲಿನ ಅಂಶಗಳು ಇನ್ನೂ ಅಧಿಕೃತವಾಗಿ ಬಹಿರಂಗ ಆಗಿಲ್ಲ, ಗೌಪ್ಯವಾಗೇ ಇದೆ. ಹೀಗಾಗಿ ಎಕ್ಸಾಕ್ಟ್ಲಿ ಎಷ್ಟು ಹೆಚ್ಚಾಗುತ್ತೆ ನೀರಿನ ಬಿಲ್, ಇದ್ರ ಬಗ್ಗೆ ಇನ್ನೂ ಖಚಿತವಾದ ಮಾಹಿತಿ ಇಲ್ಲ. ಹೀಗಾಗಿ ಎಲ್ಲರ ಗಮನ ಇದೀಗ ನಗರಾಭಿವೃದ್ಧಿ ಇಲಾಖೆಯ ನಿರ್ಧಾರದತ್ತ ಮೂಡಿದೆ. ಎಷ್ಟು ಹೆಚ್ಚಿಗೆ ಮಾಡ್ತಾರೆ, ಹೆಚ್ಚಿಗೆ ಮಾಡೋದಂತೂ ಕನ್ಫರ್ಮ್. ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ, ಯಾರು ಏನು ಮಾಡಿದ್ರು ನೀರಿನ ಬಿಲ್ ಜಾಸ್ತಿ ಮಾಡೋದು ಪಕ್ಕಾ ಅಂತ. ಎಷ್ಟಾಗತ್ತೆ ಅನ್ನೋದು ಇನ್ನೂ ಕೂಡ ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿದಿದೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದೊಂದೇ ವಸ್ತುಗಳ ಬೆಲೆ ಏರಿಕೆ ಆಗ್ತಲೇ ಇದೆ. ಒಂದು ಇಷ್ಟುದ್ದ ಪಟ್ಟಿನೇ ಇದೆ, ಮುಂದೆ ತೋರಿಸ್ತೀವಿ ನಿಮಗೆ. ಒಂದು ಕಡೆ ಫ್ರೀ ಯೋಜನೆ ಕೊಡ್ತಿರೋ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಮಗ್ಗಲಿನಲ್ಲಿ ಒಂದೊಂದೇ ವಸ್ತುಗಳ ಬೆಲೆ ಏರಿಕೆ ಮಾಡ್ತಲೇ ಬಂದಿದೆ. ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಯಾವೆಲ್ಲ ವಸ್ತುಗಳ ದರ ಏರಿಕೆ ಆಯಿತು, ಜನಜೀವನದ ಮೇಲೆ ಪರಿಣಾಮ ಬೀರುವ ವಸ್ತುಗಳಲ್ಲಿ ಅಥವಾ ಯಾವೆಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಜನರು ಹೆಚ್ಚಿಗೆ ಹಣವನ್ನು ನೀಡಬೇಕಾದ ಪರಿಸ್ಥಿತಿ ಬಂದಿದೆ, ಗಮನಿಸ್ತಾ ಹೋಗೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಇಂಟ್ರೆಸ್ಟಿಂಗ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ಈ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ವಿಧಾನಸೌಧದ ಮೆಟ್ಟಲನ್ನ ಆಡಳಿತಾರೂಢ ಪಕ್ಷವಾಗಿ ಏರಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳನ್ನ ಘೋಷಿಸಿತು. ಈ ಪಂಚ ಗ್ಯಾರಂಟಿಗಳಿಂದ ಜನರ ಕಲ್ಯಾಣ, ಜನರ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಭರವಸೆಯನ್ನ ನೀಡಿತು.
ಮತದಾರರೇ ಮಹಾಪ್ರಭುಗಳು, ಮತದಾರರು ನೀಡಿದ ತೀರ್ಮಾನ, ನಮಗೆ ಅಧಿಕಾರ ಸಿಕ್ಕಿದೆ ಅನ್ನೋದು ಅಧಿಕಾರಕ್ಕೆ ಏರಿದ ಶುರುವಿನ ಮಾತು. ಆದರೆ ಈಗ 1 ವರ್ಷ ಕಳೆದಿದೆ, ಹಗರಣಗಳು, ಭ್ರಷ್ಟಾಚಾರಗಳು ಬಯಲಿಗೆ ಬಂದಿದೆ, ಸರ್ಕಾರದ ವರಸೆ ಬದಲಾಗಿದೆ, ಕಾಂಗ್ರೆಸ್ ನಾಯಕರ ಮಾತಿನ ಧಾಟಿ ಕೂಡ ಚೇಂಜ್ ಆಗಿದೆ. ಬೆಂಗಳೂರಿಗರಿಗೆ ಈ ಪಂಚ ಗ್ಯಾರಂಟಿಯ ಪಂಚ್ ಬೀಳೋದು ಮತ್ತೊಮ್ಮೆ ಖಾತ್ರಿಯಾಗಿದೆ. ಮೊದಲು ಎಲ್ಲ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ, ಕಾಕಾ ಪಾಟೀಲ್ ಫ್ರೀ, ಸಿದ್ದರಾಮಯ್ಯ ಫ್ರೀ, ಡಿ ಕೆ ಶಿವಕುಮಾರ್ ಫ್ರೀ, ಯಾರ ಬಾಯಲ್ಲಿ ಕೇಳಿದ್ರು ಫ್ರೀನೇ ಫ್ರೀ. ಈಗ ಫ್ರೀ ಕೊಡ್ತೀವಿ, ಜನರನ್ನ ಉದ್ಧಾರ ಮಾಡ್ತೀವಿ ಅಂತ ಮಾತನಾಡ್ತಿದ್ದ ನಾಯಕರ ಬಾಯಲ್ಲಿ ದುರಹಂಕಾರ, ದರ್ಪ, ಜನರ ವಿರುದ್ಧದ ಮಾತುಗಳು. ಯಾರೇನೇ ಹೇಳಲಿ, ಯಾರೇನೇ ಮಾಡಲಿ, ಟೀಕಿಸಲಿ, ಬೈಲಿ, ವಾಟ್ಸ್ಆ್ಯಪ್ ಮಾಡಲಿ, ಕಾಮೆಂಟ್ ಮಾಡಲಿ, ನೀರಿನ ದರ ಏರಿಕೆ ಮಾಡೋದು ಫಿಕ್ಸ್. ಆಗ ಫ್ರೀ, ಈಗ ಫಿಕ್ಸ್. ಇದು ಸರ್ಕಾರದ ವರಸೆ ಬದಲಾಗಿರುವ ಎಕ್ಸಾಂಪಲ್. ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾತನಾಡಿದ್ರು ಬೆಂಗಳೂರಿನಲ್ಲಿ, ನೀರಿನ ಬಿಲ್ಲನ್ನು ಜಾಸ್ತಿ ಮಾಡೇ ಮಾಡ್ತೀವಿ ಅಂತ. ಕೇವಲ ಇಷ್ಟೇ ಹೇಳಿದಿದ್ರೆ ಬಹುಶಃ ಕಾಂಟ್ರವರ್ಸಿ ಆಗ್ತಾ ಇರಲಿಲ್ಲ. ಬದಲಾಗಿ ನೀರಿನ ದರವನ್ನು ಏರಿಕೆ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲೇ ಜನರು, ನಾಗರಿಕರು, ಉಪಕಾರ ಸ್ಮರಣೆ ಇಲ್ಲದವರು, ಕೈಲಾಗದವರು ಅನ್ನೋ ಮಾತನ್ನೆಲ್ಲ ಹೇಳಿಬಿಟ್ರು ಡಿ ಕೆ ಶಿವಕುಮಾರ್ ಅವರು. ಕೇಳಿಸ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರ ಮಾತು, ಯಾವ ರೀತಿ ಧಾಟಿಯಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಅನ್ನೋದನ್ನು. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ. ನೀರು ಬತ್ತು ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವ್ರಿಗೆಲ್ಲ ಅರಿವಿಲ್ಲ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿದ್ದವ್ರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವರಾರು ಬೈಲಿ, ನಾನಂತೂ ನೀರು ಬೆಲೆ ಏರಿಸೋನೆ. ಗ್ಯಾರಂಟಿಗಳ ಭರಾಟೆಯಿಂದ ಬೊಕ್ಕಸ ಖಾಲಿ ಆಯ್ತಾ? ಖಾಲಿಯಾಗಿರುವ ಬೊಕ್ಕಸವನ್ನ ನೋಡಿ BP ಶುಗರ್ ಕಂಟ್ರೋಲ್ ಮೀರ್ ಹೋಗ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ, ಅದರಲ್ಲೂ ನಾಗರಿಕರಿಗೆ ಉಪಕಾರ ಸ್ಮರಣೆ ಇಲ್ಲ ಅನ್ನೋ ಹೇಳಿಕೆ ಸರ್ಕಾರದ ಧೋರಣೆ ಬಗ್ಗೆ ಜನರು ಪ್ರಶ್ನೆ ಕೇಳುವಂತೆ ಮಾಡಿದೆ. ನೀವು ಫ್ರೀ ಕೊಡ್ತೀವಿ ಅಂತ ಗ್ಯಾರಂಟಿ ಸರ್ಕಾರ ಅಂತ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಒಂದೊಂದರದ್ದೇ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ, ಜನ ಪ್ರಶ್ನೆ ಕೇಳುವ ಹಂತಕ್ಕೆ ಬಂದು ನಿಂತಿದೆ. ಜನ ಪ್ರಶ್ನೆ ಕೇಳೋಕೆ ಮುಂಚೆನೇ ಡಿಕ್ಲೇರ್ ಮಾಡಿಬಿಟ್ರು ಡಿ ಕೆ ಶಿವಕುಮಾರ್ ಅವರು. ಪ್ರಶ್ನೆನಾದರೂ ಕೇಳಲಿ, ಬೈದಾದರೂ ಬೈಲಿ, ನೀರಿನ ದರ ಏರಿಕೆ ಮಾಡೋದು ಫಿಕ್ಸ್. ಏನೆಲ್ಲ ಆಯಿತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬೆಲೆ ಏರಿಕೆ ಅನ್ನೋದು ಯಾವ್ಯಾವ ಹಂತದಲ್ಲಿ ಆಗ್ತಾ ಹೋಯಿತು, ಈಗ ನೀರಿನ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಯಾಕೆ, ಇದೆಲ್ಲದರ ಒಂದು ಸಮಗ್ರ ಮಾಹಿತಿಯ ವರದಿ ಇದೆ, ಗಮನಿಸಿ. ಬೆಂಗಳೂರಿಗರಿಗೆ ವಾಟರ್ ವರಿ, ಇನ್ಮೇಲೆ ಕುಡಿಯೋ ನೀರು ದುಬಾರಿ. ಪಂಚ ಗ್ಯಾರಂಟಿ ಬೆನ್ನಲ್ಲೇ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಪಂಚ್ ಮೇಲೆ ಪಂಚ್ ಕೊಡ್ತಿದೆ. ಡೀಸೆಲ್, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ನಂದಿನಿ ಹಾಲಿನ ದರ ಕೂಡ ಹೆಚ್ಚಾಯ್ತು, ಅಕ್ಕಿ, ಬೇಳೆ, ಅಡುಗೆ ಎಣ್ಣೆ ಬೆಲೆಯೂ ದುಬಾರಿಯಾಯಿತು. ಇದರ ಬೆನ್ನಲ್ಲೇ ಇನ್ಮುಂದೆ ನೀರು ಕೂಡ ಕಾಸ್ಟ್ಲಿ ಆಗುತ್ತಂತೆ. ವಿಧಾನಸೌಧದ ಎದುರೇ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಈ ಬಗ್ಗೆ ಘೋಷಿಸಿದ್ದಾರೆ. ಜನರಿಗೆ ಎಷ್ಟೇ ಉಪಕಾರ ಮಾಡಿದ್ರು ಅದರ ನೆನಪು ಇರೋದಿಲ್ವಂತೆ. ಹೀಗಾಗಿ ಸರ್ಕಾರ ಇನ್ಮೇಲೆ ಉಪಕಾರ ಮಾಡೋದನ್ನ ಬಿಡೋ ಲಕ್ಷಣ ಕಾಣಿಸ್ತಿದೆ. ಯಾಕಂದ್ರೆ DCM DK ಶಿವಕುಮಾರ್ ಆಡಿದ ಮಾತಿನ ವೈಖರಿ ಆಗಿತ್ತು. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ. 12 ವರ್ಷದ ನಂತರ ಹೆಚ್ಚಾಗುತ್ತೆ ನೀರಿನ ದರ. ಸ್ಪಷ್ಟ ಸಂದೇಶ ಕೊಟ್ಟ DK ಶಿವಕುಮಾರ್. 110 ಹಳ್ಳಿಗೆ ಕಾವೇರಿ ನೀರು ಸಂಪರ್ಕ ಯೋಜನೆಗೆ ಚಾಲನೆ ಕೊಟ್ಟ DCM ನೀರಿನ ದರ ಏರಿಕೆ ವಿಚಾರ ಪ್ರಸ್ತಾಪ ಮಾಡಿದ್ರು. ಜಲಮಂಡಳಿ ಉಳಿಸಬೇಕಂದ್ರೆ ದರ ಏರಿಕೆ ಅನಿವಾರ್ಯ ಅಂದ್ರು. ಇನ್ನು ಕಳೆದ 12 ವರ್ಷಗಳಿಂದ ನೀರಿನ ದರ ಹೆಚ್ಚಳವಾಗಿಲ್ಲ. 10 ಬಾರಿ ಜಲಮಂಡಳಿ ವತಿಯಿಂದ ಪ್ರಸ್ತಾವನೆ ಸಲ್ಲಿಸಿದ್ದರೂ ದರ ಪರಿಷ್ಕರಣೆ ಆಗಿರಲಿಲ್ಲ. ಇದೀಗ ದರ ಹೆಚ್ಚಳ ಅನಿವಾರ್ಯ, ಹೀಗಾಗಿ ಸರ್ಕಾರ ಪರಿಷ್ಕರಣೆಗೆ ಮುಂದಾಗಿರುವುದಾಗಿ BWSSP ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. 2012ರಿಂದ ಇಲ್ಲಿವರೆಗೆ 12 ವರ್ಷಗಳ ಕಾಲ ಬಹುಶಃ ನೀರಿನ ದರ ಎಚ್ಚರಿಕೆ ಮಾಡಿಲ್ಲ. ಈ ಸಮಯದಲ್ಲಿ 3 ಸರಿ ವಿದ್ಯುತ್ ಶಕ್ತಿ ದರ ಹೆಚ್ಚಾಗಿದೆ.
ಸೊ BWSSB ಖರ್ಚಿನಲ್ಲಿ ಬಹುತೇಕ 70% ಖರ್ಚು ವಿದ್ಯುತ್ ಶಕ್ತಿಗೆ ಬರೋದ್ರಿಂದ ನಮ್ಮ ಮೇಲೆ ಭಾಳಷ್ಟು ಒತ್ತಡಗಳಿದೆ. ಒಟ್ನಲ್ಲಿ ಬೆಂಗಳೂರು ಮಂದಿ ಕುಡಿಯೋ ನೀರು ಇನ್ನು ಮುಂದೆ ದುಬಾರಿಯಾಗುತ್ತೆ. ಈಗಾಗಲೇ ದರ ಏರಿಕೆಗೆ ಹೈರಾಣಾಗಿರೋ ಜನರು ಇದನ್ನ ಹೇಗೆ ನಿಭಾಯಿಸ್ತಾರೋ ಏನೋ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.